ಇವರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ. ಆದ್ದರಿಂದ ಮತ್ತೆ ಹೈಕೋರ್ಟಿಗೆ ಹೋಗಿ ನಾವು ನಮ್ಮ ಜಾಗಕ್ಕೆ ನಾವು ಬೋರ್ಡ್ ಹಾಕಿದ್ದೀವಿ. ಬೋರ್ಡ್ ಕಿತ್ತಾಕಿದ್ರೆ ಇನ್ನೂ ನಮ್ಮ ಸಮುದಾಯದವರು DSS ಆಗಿ ಎಲ್ಲ ಪ್ರತಿಯೊಂದು ಗೇಟ್ ಮುಂದೆ ಹೋರಾಟ ಮಾಡಿ ಧರಣಿ ಮಾಡ್ತೀವಿ. ಜಾಲ ಹೋಬಳಿ ದೊಡ್ಡಜಾಲ ಗ್ರಾಮದ ಸರ್ವೆ ನಂಬರ್ 180ರಲ್ಲಿ 5 ಎಕರೆ 20 ಗುಂಟೆ SC/ST ಜಮೀನು ಇದ್ದು ಅದು ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಸಲ್ಲಿಸಲಾಗಿದ್ದು ದಾವೆ ಸಂಖ್ಯೆ WA 2007/2025 ಆಗಿದ್ದು ಸತ್ವ ಕಂಪನಿಯವರು ರೈತರಿಗೆ ಗೊತ್ತಿಲ್ಲದೆ ತಮ್ಮ ಅಕ್ಕಪಕ್ಕದ ಜಮೀನುಗಳನ್ನ ಆಕ್ರಮಿಸಿಕೊಂಡಿರುತ್ತಾರೆ. ಈಗ ನಮ್ಮ ಜಮೀನಿನಲ್ಲಿ ಮಣ್ಣು ಎತ್ತಲು ಪ್ರಯತ್ನಿಸುತ್ತಿರುವ ಹಿನ್ನೆಲೆಯಲ್ಲಿ ನಾವುಗಳು ನಮ್ಮ ಜಮೀನನ್ನ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಇರುವ ಸಂಖ್ಯೆ ನಾಮಫಲಕ 22/12/2025 ಮಧ್ಯಾಹ್ನ 1 ಗಂಟೆಗೆ ಅಳವಡಿಸಿರುತ್ತೇವೆ. ಇನ್ನು ಮುಂದೆ ಈ ಜಮೀನಿಗೆ ಅತಿಕ್ರಮ ಪ್ರವೇಶವನ್ನ ನಿಷೇಧಿಸಲಾಗಿದೆ ಎಂದು ಕರ್ನಾಟಕ ದಲಿತ ಹಕ್ಕುಗಳ ಸಂಘರ್ಷ ಸಮಿತಿ ಮುಖಂಡ, ಕನ್ನಡ ಕಾರ್ಮಿಕರ ಸಂಘದ ಮುಖಂಡರಾದ ರಮೇಶ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಹಕ್ಕುಗಳ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಎಲ್ ಮುನಿಯಪ್ಪ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಡೂರು ಮುನಿರಾಜುರವರು ಮತ್ತಿತರರು ಇದ್ದರು. ಸರ್ವೆ ನಂಬರು 180, 5 ಎಕರೆ 20 ಗುಂಟೆ SC/ST ಲ್ಯಾಂಡ್, ಇದು ಅಲಾಟ್ ಲ್ಯಾಂಡ್. ಸೊ ಇದು ಆವಾಗಿಂದ AC/DC ಮತ್ತು ಕೋರ್ಟಲ್ಲೆಲ್ಲ ಹಾಕಿ ಕೇಸು ದಾವೆ ಇದೆ. ಇವರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ. ಆದ್ದರಿಂದ ಮತ್ತೆ ಹೈಕೋರ್ಟಿಗೆ ಹೋಗಿ ನಾವು ನಮ್ಮ ಜಾಗಕ್ಕೆ ನಾವು ಬೋರ್ಡ್ ಹಾಕಿದ್ದೀವಿ ಸರ್. ಅದೇ ಸರ್, ಸರ್ವೆ ನಂಬರ್ 180 ಸರ್, ಹಳೇದು ಹಳೆ ನಂಬರು 43, 5 ಎಕರೆ 20 ಗುಂಟೆ ಲ್ಯಾಂಡು. ಇವರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ನಮ್ಮ ಲ್ಯಾಂಡ್ಗೆ. ನಾವು ಇವಾಗ ಕೇಸ್ ಹಾಕಿದ್ದೀವಿ, ನಮಗೆ ನಂಬರ್ ಬಂದಿದೆ, ಕೋರ್ಟಲ್ಲಿ ದಾವೆ ಇದೆ, ನಮ್ಮ ಜಾಗಕ್ಕೆ ನಾವು ಬೋರ್ಡ್ ಹಾಕಿದ್ದೀವಿ ಸರ್. ನಿಮ್ಮ ಹೆಸರಿಗೆ ಅಲರ್ಟ್ ಆಗಿರೋದು ಜಮೀನು? ನಮ್ಮ ತಾತ ಮುತ್ತಾತ ಇವ್ರಿಗೆ ಅಲರ್ಟ್ ಆಗಿದೆ. 1936-37 ಅಲರ್ಟ್ ಆಗಿದ್ದು ಲ್ಯಾಂಡು. ಅಲರ್ಟ್ ಆಗಿದ್ದ ಲ್ಯಾಂಡನ್ನ ಇಷ್ಟು ದಿನ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಮಾಡ್ತಾ ಇದ್ದಾಗ ಇವಾಗ ಏನಾಯ್ತು, ಬಂದು ಇದು ಮಾಡಿದ್ದಾರೆ ಅಷ್ಟೇ, ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅಷ್ಟೇ. ರಮೇಶ್ ಅಂತ ನಮ್ಮ ಹೆಸರು. ಇದು ಮನಿಯಮ್ಮ ಬಂದು ನಮ್ಗೆ ಅಕ್ಕ ಆಗಬೇಕು, ರಿಲೇಟಿವ್. ಇದು 36-37 ದರ್ಖಾಸ್ತಲ್ಲಿ ಕೊಟ್ಟಿರೋ ಜಾಗ ಇದು. ಇದು ನಮ್ಮದು ಈ ಆಮ್ಲೆಟ್ ಅವರು ಇದು ನಮ್ಮದು ಅಂದ್ಬಿಟ್ಟು ಕಂಪ್ನಿವರೆಗೂ ನಾವು ಲಾಸ್ಟ್ ಟೈಮು AC ಕೋರ್ಟ್ ಕೇಸ್ ಹಾಕಿದ್ವಿ, DC ಕೋರ್ಟಲ್ಲಿ ಹಾಕಿದ್ವಿ. DC ಕೋರ್ಟಲ್ಲಿ ಪಾಣಿಯಲ್ಲಿ ಎಂಟ್ರಿ ಆಗಿತ್ತು SC/ST. ಅದನ್ನು ಇವ್ರು ಕಂಪ್ನಿಯವ್ರು ಏನು ಮಾಡಿದ್ದಾರೆ ಎಲ್ಲ DC ಕೋರ್ಟಲ್ಲಿ, ಆಮೇಲೆ ತಹಸೀಲ್ದಾರ್ ಯಲಹಂಕ ತಹಸೀಲ್ದಲ್ಲಿ ದುಡ್ಡು ಕೊಟ್ಟು ಪಾಣಿಯಲ್ಲಿ ಕ್ಯಾನ್ಸಲ್ ಮಾಡಿಸಿದ್ದಾರೆ. ಇವಾಗ ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ, ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ದೀವಿ. ಇವಾಗ ನಮ್ಗೆ ಜಾಗ ಬಿಟ್ಕೊಡ್ಬೇಕು ನಮಗೆ. ಅದು ನಾವು ಇವಾಗ ಬಂದು ಬೋರ್ಡ್ ಹಾಕಿ ಕೋರ್ಟಲ್ಲಿ ಬಂದಿದ್ದೀವಿ, ನಮ್ಗೆ ನ್ಯಾಯ ಬೇಕು ಸರ್. ಇಷ್ಟೊತ್ತಿನಲ್ಲಿ ಈ ಟೈಮಿಂಗ್ಸು 1 ಗಂಟೆ. ಇವಾಗ ಬೋರ್ಡ್ ಹಾಕಿದ್ದೀವಿ. ಬೋರ್ಡು ಕಿತ್ತಾಕಿದ್ರೆ ಇನ್ನೂ ನಮ್ಮ ಸಮುದಾಯದವರು DSS ಆಗಿ ಎಲ್ಲ ಪ್ರತಿಯೊಂದು ಗೇಟ್ ಮುಂದೆ ಹೋರಾಟ ಮಾಡಿ ಧರಣಿ ಮಾಡ್ತೀವಿ, ಆಯಿತಾ. ನಮ್ಮದು ಏನೇನಿದೆ ಸುಮಾರು 20 ಬ್ರಾಂಚ್ ಇದೆ ನಮ್ಮದು. ನಾವು ಕಟ್ಟಡ ಕಾರ್ಮಿಕ ಸಂಘದವ್ರು. ನಮ್ಮದು ಎಲ್ಲ ಸೇರಿ ನಾವು ಜಾಗ ಬಿಟ್ಕೊಳ್ಳಲ್ಲ, ಧರಣಿ ಮಾಡೋಕ್ಕೆ ಸಾಧ್ಯ. 22/12/2025 ಸೋಮವಾರ 1 ಗಂಟೆಗೆ ನಾವು ಬೋರ್ಡ್ ಹಾಕಿದ್ದೀವಿ.